ಎಲ್ಲರೂ ಹೇಗಿದ್ದೀರಾ? ಬಂಡ್ರಪ್ಪ ಬನ್ರಿ. ಈಗ ನಾವು ನೋಡ್ತಾ ಇದ್ದೇವೆ ಗೃಹಭಂಗ ಕಾದಂಬರಿನ. ಗೃಹಭಂಗ ಕಾದಂಬರಿಲಿ ಈಗ ಏನಾಗೈತೆ ಅಂತ ಅಂದ್ರೆ, ಕಂಟಿ ಜೋಯಿಸ್ರವ್ರಲ್ಲ, ಅವ್ರ ಮಗನಿಗೆ ಕಲ್ಲೇಶ, ಅವನಿಗೆ ಈಗ ಪ್ಲೇಗ್ ರೋಗ ಬಂದೈತೆ. ಸೊ ಈಗ ಅವನು ಏನ್ ಮಾಡ್ತಾನೆ, ಅವನಿಗೆ ಪ್ಲೇಗ್ ರೋಗ ಏನಾಗುತ್ತೆ, ಕಂಟಿ ಜೋಯಿಸ್ರ ಕತೆ ಏನಾಗುತ್ತೆ, ಇವಾಗ ನೋಡ್ತಾ ಹೋಗೋಣ. ಇದು 4ನೇ ಅಧ್ಯಾಯ 5ನೇ ಭಾಗ. ಕಂಟಿ ಜೋಯಿಸ್ರು ಬರುವ ವೇಳೆಗೆ ಕಲ್ಲೇಶನ ಕಂಕುಳಿನಲ್ಲಿದ್ದ ಗೆಡ್ಡೆ ಊದಿಕೊಂಡು ನೋವು ಜಾಸ್ತಿಯಾಗಿತ್ತು. ಸರ್ಕಾರಿ ಆಸ್ಪತ್ರೆಯ ಡಾಕ್ಟ್ರು ಔಷಧಿ ಕೊಟ್ಟಿದ್ರು. ಇದಕ್ಕೆ ದೊಡ್ಡ ಡಾಕ್ಟರ್ ಆದ್ರೆ ಒಳ್ಳೇದು, ಆದ್ರೆ ರೋಗಿನ ಇಂಥ ಸ್ಥಿತಿಲಿ ಕರ್ಕೊಂಡು ಹೋಗೋದು ಕಷ್ಟ. ನನ್ನ ಕೈಲಾಗದ್ ಮಾಡ್ತೀನಿ ಎಂದಿದ್ರು. ಜೋಯಿಸ್ರು ಹೋದ ತಕ್ಷಣ ಜವಾಬ್ದಾರಿಯನ್ನ ತಮ್ಮ ಮೇಲೆ ತೆಗೆದುಕೊಂಡು ದಫೇದಾರರು ಕೇಳಿದ್ರು, ನೀವು ಒಂದು ವ್ಯಾನ್ ಕೊಡಿಸಿಬಿಡಿ, ನಾನು ಹಾಸನಕ್ಕೆ ಕರೆದುಕೊಂಡು ಹೋಗ್ತೀನಿ. ದಫೇದಾರರು ಚನ್ನರಾಯಪಟ್ಟಣಕ್ಕೆ ಹೋಗಿ ಒಂದು ವ್ಯಾನ್ ತಂದು ಅದರಲ್ಲಿ ಮಲಗಿಸಿಕೊಂಡು ಕಲ್ಲೇಶನ ಹಾಸನಕ್ಕೆ ಕರ್ಕೊಂಡು ಹೋದದ್ದಾಯಿತು. ಅವನು ದಾರಿಯಲ್ಲಿ ಸತ್ತಿದ್ದರೂ ಸಾಯಬಹುದಾಗಿತ್ತು, ಸಾಯಲಿಲ್ಲ. ದೊಡ್ಡ ಆಸ್ಪತ್ರೆಯವರು ಸೇರಿಸ್ಕೊಂಡ್ರು. ಕಲ್ಲೇಶನ ಮಾವ ರಂಗಣ್ಣನವರು ಹಾಸನದಲ್ಲೇ ಕಳೆದ 28 ವರ್ಷದಿಂದ ಪೋಸ್ಟ್ಮನ್ ಆಗಿದ್ದವರು. ಅವ್ರಿಗೂ ದೊಡ್ಡ ಆಸ್ಪತ್ರೆಯ ಡಾಕ್ಟರಿಗೂ ಪರಿಚಯ. ಡಾಕ್ಟ್ರು ತಮ್ಮ ಕೈಲಾದ ಪ್ರಯತ್ನ ಮಾಡಿದ್ರು. ಕಂಕುಳಿನ ಗಡ್ಡೆಯನ್ನು ಕೊಯ್ದು ಕೀವು ಮತ್ತು ಕೊಳೆತ ಭಾಗವನ್ನ ತೆಗೆದುಹಾಕಿ ಔಷಧಿ ಕಟ್ಟಿದ್ರು. ಜೀವಕ್ಕೆ ಭಯವಿಲ್ಲ ಎನ್ನುವಂತಾಯಿತು. ಅಷ್ಟರಲ್ಲಿ ಅವನು ಕೃಶವಾಗಿ ಹೋಗಿದ್ದ. ಇನ್ನು 15 ದಿನವಾದರೂ ಆಸ್ಪತ್ರೆಯಲ್ಲಿರಲಿ ಎಂದು ಡಾಕ್ಟರು ಹೇಳಿದರು. ಅಲ್ಲಿಯವರೆಗೂ ಕಂಟಿ ಜೋಯಿಸ್ರು ಬೀಗರ ಮನೆಯಲ್ಲಿಯೇ ಇದ್ದು ಮಗನನ್ನ ನೋಡ್ಕೊಳ್ತಿದ್ರು. ಆಸ್ಪತ್ರೆಯಿಂದ ಬಿಡುಗಡೆ ಮಾಡೋ ದಿನ ಬಂದ್ರೂ ಅವನ ಎಡಗೈ ಸರಿಯಾಗಿ ಸ್ವಾಧೀನಕ್ಕೆ ಬಂದಿರಲಿಲ್ಲ. ಗೆಡ್ಡೆಯಾಗಿದ್ದುದು ಅದೇ ಭಾಗದ ಕಂಕುಳಿನಲ್ಲಿ. ಇವರು ಈ ಊರಿನಲ್ಲೇ ಇರಲಿ, ನಾವು ಔಷಧ ಮುಂದುವರಿಸ್ತೀವಿ ಎಂದು ಡಾಕ್ಟರ್ ಹೇಳಿದ್ರು. ರಂಗಣ್ಣನವರು ತಮ್ಮ ಅಳಿಯನನ್ನ ತಮ್ಮ ಮನೆಗೆ ಕರ್ಕೊಂಡು ಹೋದ್ರು. 8 ದಿನದ ನಂತರ ಕಂಟಿ ಜೋಯಿಸ್ರು ಕುದುರೆ ಏರಿ ಊರಿಗೆ ಹೊರಟರು. ಕಳೆದ 28 ದಿನಗಳಿಂದ ವಾಸ್ತವ್ಯದಲ್ಲಿ ತುಂಬಾ ನಲುಗಿದ್ದುದೆಂದರೆ ಅವರ ಕುದುರೆ. ಬೀಗರ ಮನೆಯಲ್ಲಿ ಜೋಯಿಸ್ರ ಊಟ ತಿಂಡಿ ಆಗುತ್ತಿತ್ತು. ಹಾಸನದ ಪೇಟೆಯಲ್ಲಿ ಪೋಸ್ಟ್ಮ್ಯಾನ್ ಆಗಿದ್ದ ರಂಗಣ್ಣವರ ಮನೆಯಲ್ಲಿ ಕಂಟಿ ಜೋಯಿಸರು ತಿನ್ನುವ ಪ್ರಮಾಣದ ಹಾಲು ತುಪ್ಪಗಳು ಸಿಕ್ಕದಿದ್ದರೂ ಹೊಟ್ಟೆ ತುಂಬ ಗ್ರಾಸಕ್ಕೆ ತೊಂದರೆ ಇರಲಿಲ್ಲ. ಆದ್ರೆ ಅವರ ಬಿಳಿ ಕುದುರೆಗೆ ಬೇಕಾದ ಮೇವನ್ನು ಅವರು ಎಲ್ಲಿಂದ ಹೊಂದಿಸ್ಯಾರು? ಇವರು ಊರಿಗೆ ಬರುವ ಹೊತ್ತಿಗೆ ಪ್ಲೇಗಿನ ಸೂಚನೆ ಕಳೆದು ಆ ಸುತ್ತಿನಲ್ಲೆಲ್ಲ 2 ಹದ ಮಳೆ ಬಿದ್ದಿತ್ತು. ನಾಗ್ಲಾಪುರದವರು ಶೆಡ್ಡುಗಳನ್ನ ಬಿಟ್ಟು ಊರಿಗೆ ಬಂದಿದ್ರು. ಕಲ್ಲೇಶನಿಗೆ ಪ್ಲೇಗು ಆಗಿ ಅವನನ್ನು ಹಾಸನಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ಗುಣವಾಗಿರುವುದು ಮತ್ತು ಕಂಠಿಯು ಅಲ್ಲೇ ಇರುವುದು ಅಕ್ಕಮ್ಮ ನಂಜಮ್ಮರಿಗೆ ಗಾಳಿ ವರ್ತಮಾನದಿಂದ ತಿಳಿಯಿತು. ಇನ್ನು ಊರಿನೊಳಗೆ ಹೋಗಲು ಮಗನನ್ನು ಕಾಯುವುದು ಸಾಧ್ಯವಿಲ್ಲ. ಅವರ ಜಮೀನಿನ ರೈತರಿದ್ದಾರೆ, ಪುಟ್ಟ ಭಟ್ಟರಿದ್ದಾರೆ. ಅವರ ಸಹಾಯದಿಂದ ತಾನೇ ಶೆಡ್ಡಿನ ಸಾಮಾನು ಸಾಗಿಸಿ ಮಗು ಬಾಣಂತಿಯನ್ನ ಮನೆಗೆ ಕರ್ಕೊಂಡು ಹೋಗುವುದೆಂದು ತೀರ್ಮಾನಿಸಿದ ಅಕ್ಕಮ್ಮ ಮೊದಲು ಮನೆಗೆ ಹೋಗಿ ಆಚಾರಿಯನ್ನ ಕರೆಸಿ ಬಾಗಿಲಿಗೆ ಬೀಗ ಒಡೆಸಿ ಒಳಗೆ ಹೋಗಿ ನೋಡ್ತಾಳೆ. ಮಳೆಯ ನೀರು ಒಳಗೆಲ್ಲ ಸೋರಿ ನೆಲ ನೆನೆದು ಕಿಚಿಕಿಚಿಯಾಗಿದೆ. ಅಟ್ಟದ ಹಲಗೆ ಡಬ್ಬೆಗಳ ಮೇಲೆಲ್ಲ ನೀರು ಹರಿದು ಅವೆಲ್ಲವೂ ಇನ್ನೂ ಆರ್ದೆ ಒದ್ದೆಯಾಗಿಯೇ ಇವೆ. ಯಾರೋ ತುಂಟರು ಮನೆಗೆ ಕಲ್ಲು ಹೊಡೆದಿದ್ದಾರೆಂಬುದು ಯಾರೂ ಹೇಳದೆಯೇ ಗೊತ್ತಾಯಿತು. ಅದು ಯಾರು ಎಂದು ಈಗ ವಿಚಾರಿಸುತ್ತಾ ಕೂರಲು ಸಮಯ ಇರಲಿಲ್ಲ. ವಾರದ ಹೊನ್ನ ಏಣಿ ಹಾಕಿಕೊಂಡು ಅಟ್ಟಕ್ಕೆ ಹತ್ತಿ ಅಲ್ಲಿಂದಲೇ ಹೆಂಚುಗಳನ್ನು ಹಿಂದೆ ಮುಂದೆ ಸರಿ ಮಾಡಿದ. 2 ಕಡೆಯ ಬಾಗಿಲುಗಳನ್ನು ತೆಗೆದು ನೆಲವು ಗಾಳಿಗೆ ಆರಿಕೊಳ್ಳಲು ಬಿಟ್ಟು, ಆದರೂ ಹೊಸ ಮಣ್ಣು ಹಾಕಿ ಗಟ್ಟಣೆ ಮಾಡಲೇಬೇಕಾಯಿತು. ಅಂತೂ ಅಕ್ಕಮ್ಮ ಸುತ್ತಮುತ್ತಲಿನವರಿಗಿಂತ 4 ದಿನ ತಡವಾಗಿ ಬಾಣಂತಿ ಮತ್ತು ಮಗುವಿನೊಡನೆ ಮನೆಯನ್ನು ಹೊಕ್ಕಳು. ನಂಜು ಹೆತ್ತು ಇನ್ನೂ 1 ತಿಂಗಳಾಗಿತ್ತು. ಎದ್ದು ಏನಾದರೂ ಕೆಲಸ ಮಾಡುವುದಾಗಿ ಅವಳು ಹೇಳಿದರೂ ಅಕ್ಕಮ್ಮ ಬಿಡಲಿಲ್ಲ. ಮನೆ ಗುಡಿಸಿ ಧೂಳು ಹೊಡೆಯುವುದರಿಂದ ಹಿಡಿದು ಹಸುಗಳಿಂದ ಹಾಲು ಕರೆಯುವ ತನಕ ಎಲ್ಲವನ್ನು ಅವಳೇ ಮಾಡುತ್ತಿದ್ಲು.
ಇವರು ಇಲ್ಲಿಗೆ ಬಂದು 4ನೆಯ ದಿನ ಮಧ್ಯಾಹ್ನ 3 ಗಂಟೆಗೆ ಕಂಠಿ ಜೋಯಿಸರು ಕುದುರೆಯ ಮೇಲೆ ಮನೆಗೆ ಬಂದರು. ಕಲ್ಲೇಶನ ಕ್ಷೇಮ ಸಮಾಚಾರವನ್ನು ಅಕ್ಕಮ್ಮ ಮತ್ತು ನಂಜುವಿಗೆ ಹೇಳಿದ ಮೇಲೆ ಅವರ ಗಮನವು ನೆಲದ ಕಡೆ ಹೋಯಿತು. ಇದೇನು, ನೆಲಕ್ಕೆ ಹೊಸದಾಗಿ ಘಟನೆ ಮಾಡಿಸಿದ್ರ? ಈಗೇನು ಅವಸರವಾಗಿತ್ತು ಅದಕ್ಕೆ? ನೋಡು, ಮನೆ ಮೇಲೆ ಯಾರಾದರೂ ಕಲ್ಲು ಹೊಡೆದಿದ್ರೋ, ಹುದುಗಿತ್ತು, ಕೂತು ಹೆಂಚು ಎಳೆದಿತ್ತೋ? ಮಳೆ ನೀರೆಲ್ಲ ಒಳಗೆ ಸೋರಿ ನೆಂದು ನೆಲ ಅಳ್ಳು ಗದ್ದೆಯಾಗಿತ್ತು. ಒಳಕ್ಕೆ ಕಾಲಿಡೋಕ್ಕಾಗ್ತಿರ್ಲಿಲ್ಲ. ಹೊನ್ನನ ಕೈಲಿ ಮೊದಲು ಘಟನೆ ಮಾಡಿಸಿ ಆಮೇಲೆ ನಾವು ಸಾಮಾನು ಸಾಗಿಸಿದ್ವು. ಇವನವ್ವೇ ಹೊಲೇರ ಮಾಡ್ತೀನಿ ಬಾಡ್ಕೋ ನನ್ನ ಮಗುಂಗೆ ಎಂದವರೇ ಕಂಠಿ ಜೋಯಿಸರು ಹೊರಗೆ ಹೋಗ್ಬಿಟ್ರು. ಯಾಕೆ ಏನು ಎಂಬುದು ಅಕ್ಕಮ್ಮನಿಗಾಗಲಿ ನಂಜುವಿಗಾಗಲಿ ತಿಳಿಯಲಿಲ್ಲ. ಮಧ್ಯಾಹ್ನ ಊಟವಾದ ಮೇಲೆ ಶಾನುಭೋಗ ಶಾಮಣ್ಣನ ಮನೆಯ ದೊಡ್ಡ ಜಗುಲಿಯ ಮೇಲೆ ಗ್ರಾಮದ ಹಲವು ಮುಖ್ಯರು ಸೇರಿ ಸಂಜೆ ಕತ್ತಲಾಗುವ ತನಕ ಪಗಡೆ ಆಡುವುದು ರೂಢಿ. ಈ ಹೊತ್ತಿನಲ್ಲಿ ಶಾಮಣ್ಣ ಅಲ್ಲೇ ಇರುತ್ತಾರೆಂಬುದು ಕಂಠಿ ಜೋಯಿಸರಿಗೆ ಗೊತ್ತು. ಅವರು ನೇರವಾಗಿ ಹೋಗಿ ಜಗಲಿಯನ್ನು ಹತ್ತಿ ನಿಂತು ಕೇಳಿದರು, ರಾತ್ರಿ ಹೊತ್ತಿನಲ್ಲಿ ನನ್ನ ಮನೆ ಮೇಲೆ ಕಲ್ಲು ಹೊಡೆಸ್ದೆ ಅನ್ಲ ಹಲಾಲ್ ಕೋರ್ ನನ್ನ ಮಗನೇ, ಗಂಡಸ್ತಾನ ಇದ್ರೆ ಹಗಲು ಹೊತ್ತು ಬರಬೇಕಾಗಿತ್ತು. ಅದು ತುಂಬಿದ ಊರಿನಲ್ಲಿ ಬರಬೇಕಾಗಿತ್ತು. ಲೇ, ನಾನು ಅಂದ್ರೆ ಏನಂತ ತಿಳ್ಕೊಂಡಿದೀಯ? ಗಂಡು, ನಿಮ್ಮ ಅವನ ಮಿಂಡ ಅಂತ ತಿಳ್ಕೋ ಬಾಂಚೋತ್. ಇವರ ಅನಿರೀಕ್ಷಿತ ಆಗಮನದಿಂದ ಮಾತ್ರವಲ್ಲದೆ ಈ ರೀತಿಯ ಅನಿರೀಕ್ಷಿತ ಯುದ್ಧ ಘೋಷಣೆಯಿಂದ ಪಗಡೆಯ ದಳಪತಿಗಳೆಲ್ಲ ಅವಾಕ್ಕಾದರು. ಶಾಮಣ್ಣನು ಕಕ್ಕಾಬಿಕ್ಕಿಯಾದ. ಕಂಠಿ ಜೋಯಿಸರು ಸೀದಾ ಶಾಮಣ್ಣನ ಮನೆಗೆ ಒಳಗೆ ನುಗ್ಗಿ ಬಾಗಿಲು ಹಿಂಭಾಗದಿಂದ ಒರಳಿನ ಹತ್ತಿರ ಗೋಡೆಗೆ ಒರಗಿಸಿ ನಿಲ್ಲಿಸಿದ್ದ ಒಂದು ಒನಕೆಯನ್ನ ಬಲಗೈಲಿ ಹಿಡಿದು ತೆಗೆದುಕೊಂಡು ಬಂದರು. ಅಡಿಕೆ ಡಬ್ಬೆಗಳ ಅಟ್ಟಕ್ಕೆ ಹಾಕಿದ್ದ ಬಿದಿರಿನ ಏಣಿಯನ್ನು ಎಡಗೈಲಿ ಹಿಡಿದು ಹೊರಕ್ಕೆ ಬಂದು ಏಣಿಯನ್ನು ಸೂರಿಸಿ ಒರಗಿಸಿ ಹೆಂಚಿನ ಮೇಲೆ ಹತ್ತಿದವರೇ ಎತ್ತಿ ಎತ್ತಿ ಒನಕೆಯಿಂದ ಹೆಂಚನ್ನು ಬಡಿಯಲು ಶುರು ಮಾಡಿದರು. 4-6 ಏಟಿಗೆ ಇವರು ಪಗಡೆಯಾಡುತ್ತಿದ್ದ ಜಗಲಿಯ ಅಂಕಣದ ಮೇಲಿನ ಹೆಂಚುಗಳೆಲ್ಲ ಪುಡಿ ಪುಡಿಯಾಗಿ ಅವರು ಮೇಲ್ಭಾಗಕ್ಕೆ ಏರಿದರು. ಜಗುಲಿಯ ಮೇಲ್ಭಾಗದ ಹೆಂಚಿನ ಮೇಲೆ ಒನಕೆ ಒಂದು ಪೆಟ್ಟು ಬೀಳುವುದೇ ತಡ. ಪಗಡೆಯವರು ಎದ್ದು ಬೀದಿಗೆ ಬಂದರು. ಮೇಲೆ ನಿಂತ ಕಂಠಿ ಜೋಯಿಸರು ಅವರ ಕಡೆ ಒಂದು ಸಲ ನೋಡಿ ಗರ್ಜಿಸಿ, ಲೇ ಶಿಖಂಡಿಗಳ, ಇಲ್ಲಿ ನಿಂತ್ಕೊಳ್ಳಿ, ನಿಮ್ಮ ಹೆಂಡತಿ ತಲೆ ಬೋಳ್ಸಿ ತಾಳಿ ಕೀಳಿಸ್ತೀನಿ ಎಂದು ಬಾಗಿ 2 ಹೆಂಚುಗಳನ್ನು ತೆಗೆದು ರೊಯ್ ಎಂದು ಇವರ ಕಡೆ ಬೀಸಿದರು. ಇಬ್ಬರಿಗೆ ತಗುಲಿ ಒಬ್ಬನ ಹಣೆಯಿಂದ ಮತ್ತೊಬ್ಬರ ಭುಜದಿಂದ ರಕ್ತಾಹನಿಯಿತು. ಜನರು ಚಲ್ಲಾಪಿಲ್ಲಿಯಾದರು. ತಾನು ಮೇಲೆ ಹತ್ತಿ ಕಂಠಿ ಜೋಯಿಸನಿಗೆ ಬುದ್ಧಿ ಕಲಿಸಬೇಕೆಂದು ಶಾಮಣ್ಣನ ಮನಸ್ಸಿಗೇನೋ ಬಂತು. ಅವರು ತಕ್ಕಮಟ್ಟಿಗಿನ ಗಟ್ಟಿಗನೇನೆ, ಆದರೆ ಹಾಗೆ ಮೇಲೆ ಹತ್ತುವುದು ಅಪಾಯವೆಂದು ಅವನ ಮನಸ್ಸು ಹೇಳಿದುದೇ ಅಲ್ಲ, ಅದು ಬೇರೆ ಏನೋ ಯೋಚಿಸಿ ತೀರ್ಮಾನಿಸುತ್ತಿತ್ತು. ಸುಮಾರು 10,000 ಉಂಡೆ ಹಂಚುಗಳನ್ನು ಕಂಠಿ ಜೋಯಿಸರು ಅರ್ಧ ಗಂಟೆಗೂ ಕಡಿಮೆಯಲ್ಲಿ ಬಡಿದು ಪುಡಿ ಪುಡಿ ಮಾಡಿ ನಂತರ ನಿಧಾನವಾಗಿ ಕೆಳಗೆ ಇಳಿದು ಏಣಿ ಒನಕೆಗಳನ್ನು ಅದರದರ ಜಾಗದಲ್ಲಿ ಇಟ್ಟು ಹೊರಕ್ಕೆ ಬಂದರು. ಭಯದಿಂದ ಬೀದಿಗೆ ಬಂದು ಎದುರು ಮನೆಯ ಜಗುಲಿಯ ಮೇಲೆ ಮಕ್ಕಳೊಂದಿಗೆ ನಿಂತಿದ್ದ ಶಾಮಣ್ಣನ ಹೆಂಡತಿಯ ಮುಂದೆ ನಿಂತು, ನೋಡಮ್ಮ, ನೀನು ತೂಬಿನಕೆರೆ ತಮ್ಮಯ್ಯ ಜೋಯಿಸರ ಮಗಳು ಅಂತ ನಿನ್ನ ಕೈಲಿ ಹೇಳ್ತಾ ಇದ್ದೀನಿ. ತಮ್ಮಯ್ಯ ಜೋಯಿಸರು ಅಂದ್ರೆ ನನಗೆ ಗುರುಗಳ ಸಮಾನ. ಬಿಟ್ಟ ಊರೊಳಗೆ ನಾನು ಒಬ್ಬನೇ ಇದ್ದೆ ಅಂತ ನಿನ್ನ ಗಂಡ ನಡುರಾತ್ರಿಲಿ ಆಳುಗಳನ್ನ ಕರೆಸಿ ಮನೆ ಮೇಲೆ ಕದ್ದು ಕಲ್ಲು ಹೊಡೆಸ್ದ. ಆದ್ರೆ ನನ್ನ ನೋಡು, ಹಗಲು ಹೊತ್ತಿನಲ್ಲಿ ಬಂದು ಕೆಲಸ ಮಾಡಿದ್ದೀನಿ. ಕಂಠಿ ಅಂದ್ರೆ ಗಂಡು. ಇನ್ಮೇಲೆ ಏನಿದ್ರು ಶಿಖಂಡಿಗಳ ಕೆಲಸ ಮಾಡಬೇಡ, ಗಂಡಸು ಮಾಡೋ ಕೆಲಸ ಮಾಡು ಅಂತ ನಿನ್ನ ಗಂಡನಿಗೆ ಹೇಳು. ಆ ಮಿಂಡರಿಗೆ ಹುಟ್ಟಿದ ಸೂಳೆ ಮಗರ ಕೈಲಿ ನಾನು ಮಾತಾಡಲ್ಲ ಎಂದು ಹೇಳಿ ನೇರವಾಗಿ ತಮ್ಮ ಮನೆಗೆ ಹೋದರು. ಶಾಮಣ್ಣನ ಹೆಂಡತಿ ದಬ್ಬಿಬ್ಬಾಗಿ ನಿಂತುಕೊಂಡಿದ್ಲು. ನೇರವಾಗಿ ಮನೆಗೆ ಹೋದ ಕಂಠಿ ಜೋಯಿಸರು ಅಡುಗೆ ಮನೆ ಹೊಕ್ಕರು. ಅಷ್ಟು ಹೊತ್ತಿಗೆ ಅಕ್ಕಮ್ಮ ಒಲೆಯ ಮೇಲೆ ಏರಿಸಿದ್ದ ಕೆಂಪು ಮುಂಗೇಸರಿ ಅಕ್ಕಿಯ ಅನ್ನದ ತಪ್ಪಲೆ ಕುದಿಯುತ್ತಿತ್ತು. ಪಕ್ಕದ ಮನೆಯಿಂದ ಅವಳು ತಂದು ಇಟ್ಟಿದ್ದ ಹುಳಿ ಕಲಾಯಿ ಮಾಡಿದ ಚುರುಕಿನಲ್ಲಿತ್ತು.
ಜೋಯಿಸರು ಹಿತ್ತಲ ಕಡೆ ಹೋಗಿ ಬಾವಿಯಿಂದ ನೀರು ಸೇದಿ 2 ಬಿಂದಿಗೆ ನೀರು ಹೊಯ್ದುಕೊಂಡು ಸ್ನಾನ ಮಾಡಿದರು. ಜೊತೆಯಲ್ಲಿಯೇ ತಮ್ಮ ಕಂಚಿನ ಕಂಠದಲ್ಲಿ ಗಟ್ಟಿಯಾಗಿ ಸಂಧ್ಯಾವಂದನೆಯ ಮಂತ್ರ ಹೇಳುತ್ತಾ ಮೈ ಒರಗಿಸಿಕೊಂಡು ಪಂಚೆ ಉಟ್ರು. ದೇವರ ಗೂಡಿನ ಹತ್ತಿರ ಇದ್ದ ಕರಟದಿಂದ ಸಾದನ್ನು ತೆಗೆದು ನಡುಹಣೆಗೆ ಇಟ್ಟು ಬೆರಳುಗಳನ್ನು ತೊಳೆದು ಊಟಕ್ಕೆ ಕೂತರು. ಒಂದು ಸೇರಕ್ಕಿಯ ಅನ್ನ ಬಿಸಿ ಬಿಸಿಯಾಗಿ ಸಿದ್ಧವಾಗಿತ್ತು. ಕರೆಯುತ್ತಿದ್ದ ಹಸುವಿನ ತುಪ್ಪ ಬಾಣಂತಿಗೆ ಆಗಿ ಮಿಕ್ಕಿತ್ತು. ಮೊದಲು ಅಡಿಕೆ ಪಟ್ಟಿಯ ತುಂಬಾ ಹುಳಿಯಲ್ಲಿ ಕಲಸಿದ ಅನ್ನವು 3 ನಿಮಿಷದಲ್ಲಿ ಮುಗಿದ ಮೇಲೆ ಉಪ್ಪಿನಕಾಯಿ ಎಣ್ಣೆಯಲ್ಲಿ 2 ಸಲ ಕಲಕಿಸಿಕೊಳ್ಳುತ್ತಾ ಅಕ್ಕಮ್ಮನನ್ನು ಕೇಳಿದರು. ಹಸು ಕೊಡೋದು ಬಾಣಂತಿಗೆ ಸಾಕಾಗುತ್ತೋ? ಬೇಕಾದಷ್ಟಾಗುತ್ತೆ. ಇನ್ನೂ ಒಂದು ಬುದ್ದಲಿ ತುಂಬಾ ತುಪ್ಪ ತುಂಬಿಟ್ಟಿದ್ದೀನಿ. ಒಳ್ಳೇದು. ಅವಳು ಬಾಣಂತನ ಮುಗಿಸ್ಕೊಂಡು ಹೋಗುವ ಗುಡ್ಡೆ ಹಾಕಿ 4 ಬುದ್ದಲಿ ತುಪ್ಪ ಕೊಟ್ಟು ಕಳ್ಸು. ಸುಖವಾಗಿ ಊಟ ಮಾಡ್ಲಿ. ಚಿಟ್ಟ ಹರಳು ಅರಸಿದ್ಯೋ ದೊಡ್ಡ ಹರಳು ಅರಸಿದ್ಯೋ? ಇನ್ನು ಹಸಿ ಬಾಣಂತಿಗೆ ಚಿಟ್ಟ ಹರಳೆಣ್ಣೆ ಒತ್ತಿ ಯಾರು ನೀರು ಹಾಕ್ತಾರೆ? ಶೀತವಾಗುತ್ತೆ. ಸರಿ, ನಾಮಕರಣ ಮಾಡಿಸಿದ್ರೋ? ಚೆನ್ನಿಗರಾಯ ಬಂದಿದ್ದ. ಪಾರ್ವತಿ ಅಂತ ಹೆಸರಿಟ್ಟು ಮೊಸರನ್ನವನ್ನ ಪೂರ್ತಿ ಮಾಡಿ ಗಟ್ಟಿಯಾಗಿ ತೇಗುತ್ತಾ ಅವರು ಬಾಣಂತಿ ಮಲಗಿದ್ದ ಕೋಣೆಗೆ ಬಂದು ಕೇಳಿದರು. ನಂಜ ಎಲ್ಲಿ? ನಿನ್ನ ಮಗಳನ್ನ ಕೊಡಿಲಿ ನೋಡೋಣ. ಮಗುವನ್ನು ಎತ್ತಿ ತೊಡೆಯ ಮೇಲೆ ಹಾಕಿ ಮಲಗಿಸಿಕೊಂಡು ಅವರು ಕೋಣೆಯ ಹೊಸಿಲ ಮೇಲೆ ಕೂತರು. ಮಗು ಬೆಳ್ಳಗೆ ದಪ್ಪವಾಗಿ ಸೂಟಿಯಾಗಿತ್ತು. ಇವಳು ನಿನ್ನ ಹಾಗೆ ಇದ್ದಾಳೆ ಕಣೆ. ನೋಡು, ಹಣೆ ಎಷ್ಟು ದೊಡ್ಡದಾಗಿದೆ. ಯಾವ ನಕ್ಷತ್ರವಂತೆ? ಪುಟ್ಟ ಭಟ್ರು ಅದ್ಯಾವುದೋ ಅಂದ್ರು. ಜಾತಕ ನೀನೇ ಬಂದ ಮೇಲೆ ಬರೀಲಿ. ಅವರು ನನಗಿಂತ ಚೆನ್ನಾಗಿ ಬರೀತಾರೆ ಅಂದ್ರು. ಆಯ್ತು, ನಾಳೆ ದಿನ ಜ್ಞಾಪ್ಸು. ಹುಟ್ಟಿದ ಟೈಮ್ ಸರಿಯಾಗಿ ಗುರ್ತು ಹಾಕಿದಿರಿ ತಾನೆ? ಎಲ್ಲಿ ನನಗೆ ಒಂದಿಷ್ಟು ವಿಳೆದೆಲೆ ಕೊಡು. ಬೆಳಗ್ಗೆಯಿಂದ ಹೊಗೆ ಸೊಪ್ಪು ಹಾಕೊಂಡಿಲ್ಲ ಎಂದು ಹೇಳಿ ಮಗುವನ್ನು ಎತ್ತಿಕೊಂಡೇ ಅಡಿಗೆಯ ಮನೆಗೆ ಹೋಗಿ ಕೇಳಿದರು. ಅಕ್ಕಮ್ಮ, ಖಾರ, ಮೆಣಸು, ಲೇಹ ಇದಕ್ಕೆಲ್ಲ ದುಡ್ಡಿಗೆ ಏನು ಮಾಡಿದೆ? ನನಗೆ ಈ ಕಡೆ ಜ್ಞಾಪಕವೇ ಬರಲಿಲ್ಲ. ತಡೆಯಿಲ್ಲಿ. ಆಮೇಲೆ ಹೊರಗೆ ಬಂದು ತಮ್ಮ ಕೋಟಿನ ಜೇಬಿನಿಂದ 30 ರೂಪಾಯಿ ತಂದು ಕೊಟ್ಟು, ಎಲ್ಲಾದ್ರೂ ಸಾಲಾಗಿಲ ಮಾಡಿದ್ರೆ ಕೊಟ್ಬಿಡು. ಇನ್ನು ನಾನು ಊರಲ್ಲೇ ಇರ್ತೀನಿ. ಇನ್ನೊಂದು 20 ದಿನವಾದ ಮೇಲೆ ಹಾಸನಕ್ಕೆ ಹೋಗಿ ಕಲ್ಲೇಶನಿಗೆ ಗುಣವಾಗಿದ್ರೆ ಕರ್ಕೊಂಡ್ ಬರ್ಬೇಕು ಎಂದ್ರು. ಮಗಳು ಮಡಿಸಿಕೊಟ್ಟ ವೀಳ್ಯದೆಲೆ ಅಗಿದು ಮಗುವನ್ನು ಅವಳ ತೊಡೆಯ ಮೇಲೆ ಮಲಗಿಸಿ ತಮ್ಮ ಎಡ ಅಂಗೈ ಮೇಲೆ 2 ಚೂರು ಹೊಗೆ ಸೊಪ್ಪು ಹಾಕಿ ಬಲ ಹೆಬ್ಬೆಟ್ಟಿನಿಂದ ತಿಕ್ಕಿ ಬಾಯಿಗೆ ತುಂಬಿ 5-6 ಸಲ ಹೊರಕ್ಕೆ ಹೋಗಿ ಚರಂಡಿಯ ಹತ್ತಿರ ಚಿಲ್ ಎಂದು ಉಗುಳಿ ಬಂದ ಮೇಲೆ ಮಂದಲಿಗೆ ಹಾಸಿ ತಲೆಯ ಕೆಳಗೆ ಒಂದು ಮಣೆ ಇಟ್ಟುಕೊಂಡು 1 ಗಳಿಗೆ ನಿದ್ರೆ ಜಾರಿದರು. ಸಾಯಂಕಾಲ ಎದ್ದು ಗದ್ದೆಯ ಹತ್ತಿರ ಹೋಗಿ ಬಂದು ರಾತ್ರಿ ಬಿಸಿ ಬಿಸಿಯಾಗಿ ಅನ್ನ, ಹುಳಿ, ಹಿಟ್ಟುಗಳನ್ನು ಊಟ ಮಾಡಿ ಬೆಚ್ಚಗೆ ಮಲಗಿದರು. ಸ್ನೇಹಿತರೆ, ಕಥೆಯನ್ನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಒಂಚೂರು ಸಬ್ಸ್ಕ್ರೈಬ್ ಮಾಡ್ಬಿಡಿ. ಸಬ್ಸ್ಕ್ರೈಬೇ ಯಾರು ಮಾಡ್ತಾ ಇಲ್ಲ. ದಯವಿಟ್ಟು ಒಂಚೂರು ಸಬ್ಸ್ಕ್ರೈಬ್ ಮಾಡ್ಬಿಡಿ. ಇದನ್ನ ಬಿಗಿನಿಂಗ್ ಅಲ್ಲೇ ಹೇಳ್ಬೇಕಾಗಿತ್ತು, ಬಟ್ ಆದ್ರೂ ಇವಾಗ ಹೇಳ್ತಾ ಇದ್ದೀನಿ. ಸೊ ದಯವಿಟ್ಟು ಎಲ್ಲರೂ ಒಂಚೂರು ಸಬ್ಸ್ಕ್ರೈಬ್ ಮಾಡ್ಬಿಡಿ. ಎಲ್ಲ 1000 ಜನ ನೋಡ್ತಾ ಇದ್ದೀರಾ, ಆದ್ರೆ ಯಾರು ಕೂಡ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ರಪ್ಪ.